ನಮಸ್ಕಾರ ಗುರು. ನಾವಿವತ್ತು ಮಾತಾಡ್ತಿರೋದು ಬರೀ ಸಿನಿಮಾ ಬಗ್ಗೆ ಅಲ್ಲ, ನಮ್ಮ ಇತಿಹಾಸ, ಪುರಾಣ, ಮೈಥಾಲಜಿ ಮತ್ತೆ ಆ ನಿಗೂಢ ಬ್ರಹ್ಮ ಕಮಲ ಹಾಗೂ ನಾಗಬಂಧಂ ರಹಸ್ಯದ ಬಗ್ಗೆ. ಹೌದು, ಡೈರೆಕ್ಟರ್ ಅಭಿಷೇಕ್ ನಾಮ ಅವರ ನಿರ್ದೇಶನದಲ್ಲಿ ವಿರಾಟ್ ಕರ್ಣ ಮತ್ತು ನಮ್ಮ ಕರಾವಳಿ ಬೆಡಗಿ ನಭಾನತೇಶ್ ನಟಿಸಿರೋ ಈ ಪ್ಯಾನ್ ಇಂಡಿಯಾ ಫ್ಯಾಂಟಸಿ ಅಡ್ವೆಂಚರ್ ಮೂವಿ ಹೆಂಗಿದೆ? ಜನ ನೋಡಿದವ್ರು ಏನಂತಿದ್ದಾರೆ? ನೀವಿನ್ನೂ ನೋಡಿಲ್ಲ ಅಂದ್ರೆ ನಿಮ್ಗೋಸ್ಕರ ಇಲ್ಲಿದೆ ಒನ್ ಆ್ಯಂಡ್ ಓನ್ಲಿ ಪಕ್ಕಾ ರಿವ್ಯೂ. ಬನ್ನಿ ಪೋಸ್ಟ್ ಬಾಟಮೇ ಮಾಡ್ಬಿಡೋಣ. ಕತೆ ಏನಪ್ಪಾ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸ್ಕೇಲ್ ಮತ್ತು ವಿಜುವಲ್ಸ್ ಇದೆಯಲ್ಲ ಗುರು, ಅಬ್ಬಾ, ಒಂದು ಭವ್ಯವಾದ ವಿಷ್ಣು ದೇವಸ್ಥಾನ, ಅದರ ಸುತ್ತ ಇರೋ ನಿಗೂಢ ಆಚರಣೆಗಳು ಮತ್ತೆ ಜಗತ್ತನ್ನೇ ಆಳಬಲ್ಲ ಶಕ್ತಿ ಇರೋ ಬ್ರಹ್ಮ ಕಮಲ ಅನ್ನೋ ಪವಿತ್ರ ಹೂವು. ಈ ಹೂವನ್ನ ಕದಿಯೋಕೆ ಅಬ್ದಾಲಿ ಅನ್ನೋ ಒಬ್ಬ ಕ್ರೂರ ವಿಲನ್ ಅಥವಾ ಅವನ ಗ್ಯಾಂಗ್ ಕೂಡ ವಂಚಾಗ್ತಾ ಬರುತ್ತೆ. ಆದ್ರೆ ಆ ದೇವಸ್ಥಾನ ಮತ್ತು ಬ್ರಹ್ಮ ಕಮಲವನ್ನ ಕಾಪಾಡೋಕೆ ನಮ್ಮ ಹೀರೋ ರುದ್ರ ನಿಲ್ತಾನೆ. ಇಲ್ಲಿಂದ ಶುರುವಾಗೋದೇ ಹಿಸ್ಟಾರಿಕಲ್ ಫ್ಲಾಶ್ ಬ್ಯಾಕ್, ರಕ್ತ ಸಿಕ್ತ ಬ್ಯಾಟಲ್ಸ್ಗಳು ಮತ್ತೆ ಹಾವು ಹದ್ದು ಮೊಸಳೆಗಳ ಜೊತೆಗಿನ ಅಡ್ವೆಂಚರ್ಸ್. ಸಿನಿಮಾದ ರನ್ ಟೈಮ್ ಬರೋಬ್ಬರಿ 2 ರಿಂದ 45 ನಿಮಿಷ ಇದೆ. 2 ಗಂಟೆ 45 ನಿಮಿಷ ಇದೆ. ಬ್ರೇಕ್ ಗೀಕ್ ಎಲ್ಲ ಹೋಲ್ಸ್ಕೊಂಡ್ರೆ 3 ಗಂಟೆ ಹಾಗೆ ಆಗುತ್ತೆ. ಆದ್ರೆ ಒಂದು ಮ್ಯಾರಥಾನ್ ಇದ್ದ ಹಾಗೆ ಇದು. ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ಸಿನಿಮಾ ನೋಡಿದವರು ಮೊದಲು ಬೆರಗಾಗೋದು ಇದರ ಪ್ರೊಡಕ್ಷನ್ ಡಿಸೈನ್ ಮತ್ತು ವಿಜುವಲ್ಸ್ ನೋಡಿ. ಭವ್ಯವಾದ ಸೆಟ್ಗಳನ್ನ ಹಾಕಿದ್ದಾರೆ. ಗ್ರಾಫಿಕ್ಸ್ ಗಿಂತ ಹೆಚ್ಚಾಗಿ ರಿಯಲ್ ಸೆಟ್ಗಳನ್ನ ಹಾಕಿ ಶೂಟ್ ಮಾಡಿದ್ದಾರೆ. ಅದು ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣಿಸ್ತಿದೆ. ಹಾಡುಗಳು ಮತ್ತು BGM ನೆಕ್ಸ್ಟ್ ಲೆವೆಲ್. ಫಸ್ಟ್ ಹಾಫ್ ನಲ್ಲಿ ಬರೋ ನಮೋ ಹರೈ ಹಾಡಿನ ಕೊರಿಯೋಗ್ರಫಿ ಮತ್ತು ಮೇಕಿಂಗು ಥಿಯೇಟರ್ ನಲ್ಲಿ ಸಖತ್ ಕಿಕ್ ಕೊಡುತ್ತೆ. ಆಕ್ಷನ್ ಸೀಕ್ವೆನ್ಸ್ಗಳು ನೋಡೋದಾದ್ರೆ ಹೀರೋ ವಿರಾಟ್ ಕರ್ಣ ಅವರ ಫಿಸಿಕಲ್ ಬಿಲ್ಡ್ ಮತ್ತು ಆಕ್ಷನ್ ಸೀನ್ಸ್ಗಳ ಮಾಸ್ ಎಂಟ್ರಿಗೆ ಆಡಿಯನ್ಸ್ಗೆ ಇಷ್ಟ ಆಗದಿರ ಇರಲ್ಲ. ಜಗಪತ್ ಬಾಬು ಮತ್ತು ಮುರಳಿ ಶರ್ಮಾ ತಮ್ಮ ಪಾತ್ರಗಳಿಗೆ ತೂಕ ತಂದಿದ್ದಾರೆ. ಮೈನಸ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲೇ ಇರೋದು ಒಂದು ಟ್ವಿಸ್ಟ್. ಈ ಸಿನಿಮಾ ತುಂಬಾ ಗ್ರ್ಯಾಂಡ್ ಆಗಿದ್ರು ರೈಟಿಂಗು ಮತ್ತು ಎಡಿಟಿಂಗ್ ನಲ್ಲಿ ಎಡವಿದ್ದಾರೆ. ಲ್ಯಾಗ್ ಮತ್ತು ರಿಪಿಟೇಷನ್. ಹತ್ತತ್ರ ನೀವು ಲೆಕ್ಕ ಹಾಕಿದ್ರೆ 2.25 ಅವರ್ ಅಥವಾ 3 ಗಂಟೆ ಅಂತಾನೆ ಹೇಳ್ಬೋದು. ಸಿನಿಮಾ ಅಂದ್ರೆ 3 ಗಂಟೆ ಸಿನಿಮಾ ಅಂದ್ರೆ ಸುಮ್ಮನೆ ಅಲ್ಲ. ಅನಗತ್ಯ ಟ್ವಿಸ್ಟ್ಗಳು, ಪದೇ ಪದೇ ಬರೋ ಫ್ಲಾಶ್ ಬ್ಯಾಕ್ ಕಥೆಗಳು ವೇಗವನ್ನ ಕಮ್ಮಿ ಮಾಡ್ತವೆ. ಎಡಿಟಿಂಗ್ ಟೇಬಲ್ ನಲ್ಲಿ ಒಂದು ಅರ್ಧ ಗಂಟೆ ಟ್ರಿಮ್ ಮಾಡಬೇಕಿತ್ತು ಅನ್ಸದೆ ನಿಮ್ಗೆ ಯಾರಿಗೂ ಇರಲ್ಲ. ಹೆಚ್ಚಿನ ರಕ್ತಪಾತ, ವಿಲನ್ ನ ಕ್ರೂರತ್ವ ತೋರ್ಸೋಕೆ ತುಂಬಾ ಕಡೆ ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಮೇಲಿನ ಹಿಂಸೆ ಮತ್ತು ಕತ್ತರಿಸೋ ಸೀನ್ಗಳು ಅತಿಯಾಗಿ ತೋರಿಸಿದ್ದಾರೆ. ಎಮೋಷನಲ್ ಕನೆಕ್ಟ್, ವಿಜುವಲ್ಸ್ ಬೆಂಕಿ ತರ ಇದ್ರು ಕಥೆಯ ಎಮೋಷನಲ್ ಅಷ್ಟಾಗಿ ಕಾಣಲ್ಲ. ಹೀರೋ ಹೀರೋಯಿನ್ ಲವ್ ಟ್ರ್ಯಾಕ್ ಕೂಡ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಫೈನಲ್ ನನ್ನ ಮಾತು, ಒಟ್ಟಾರೆ ಸಿನಿಮಾ ಹೇಗಿದೆ? ಸಿನಿಮಾ ನಿಮ್ಗೇನಾದ್ರೂ ಕಾರ್ತಿಕೇಯ 2 ಅಥವಾ ಹನುಮಾನ್ ತರ ದೊಡ್ಡ ಮಟ್ಟದ ಮೈಥಾಲಜಿಕಲ್ ಫ್ಯಾಂಟಸಿ ಅದ್ದೂರಿ ದೃಶ್ಯಗಳು, ಲೌಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತು ಹೈ ವೋಲ್ಟೇಜ್ ಆಕ್ಷನ್ ಇಷ್ಟ ಆಗುತ್ತೆ ಅಂದ್ರೆ ಖಂಡಿತ ನಾಗಬಂಧಂ ಎಂಟರ್ಟೈನ್ ಮಾಡೇ ಮಾಡುತ್ತೆ. ಬಿಗ್ ಸ್ಕ್ರೀನ್ ಅಲ್ಲೇ ನೋಡೋ ತರ ಸಿನಿಮಾ ಇದು. ಆದ್ರೆ ನೀವು ಕತೆ ಗಟ್ಟಿಯಾಗಿರ್ಬೇಕು, ಲಾಜಿಕ್ ಇರ್ಬೇಕಂತ ಹೋದ್ರೆ ಮಾತ್ರ 2 ಗಂಟೆ ಕೂರೋದು ಸ್ವಲ್ಪ ತಾಳ್ಮೆಯ ಪರೀಕ್ಷೆ ಆಗ್ಬಹುದು. ನನ್ನ ಕಡೆಯಿಂದ ಈ ಸಿನಿಮಾಗೆ 5ಕ್ಕೆ 3 ಕೊಡ್ತೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ಸಾಕ್ಷಾತ್ ಶಿವನೇ ಎಂಟ್ರಿ ಆಗ್ತಾರೆ. ಆ ಒಂದು ಸೀನ್ ನೋಡೋಕೆ ಗೂಸ್ ಬಂಪ್ಸ್ ಅಂತಾರಲ್ಲ, ಮೈ ರೋಮಾಂಚನ ಅಂತಾರಲ್ಲ, ಅದು ಬರೋದು ಗ್ಯಾರಂಟಿ ಅನ್ಕೊಳ್ಳಿ. ಇದಿಷ್ಟು ನಾಗಬಂಧಂ ಕತೆ ಗುರು. ನೀವಿನ್ನು ನೋಡಿಲ್ಲ ಅಂದ್ರೆ ನನ್ನಂತೂ ಪೂರ್ತಿ ಕತೆ ನಿಮ್ಗೆ ಹೇಳ್ಬಿಟ್ಟಿದೀನಿ. ಹಾಗೆ ನೋಡ್ಕೊಂಡು ಕೂಡ ಬನ್ನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ನಮಸ್ಕಾರ.